ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಿಥುನ ರಾಶಿಯವರಿಗೆ ಜನವರಿ 5, 6, 7, 8, 9, 10 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತಿದೆ? ದೊಡ್ಡ ಬಿರುಗಾಳಿ ಬರುತ್ತದೋ ಅಥವಾ ಒಳ್ಳೆಯ ಸುದ್ದಿಗಳು ನಿಮ್ಮ ಕಿವಿಗೆ ಬೀಳುತ್ತದೆಯೋ? 2026ರ ಹೊಸ ವರ್ಷದ ಜನವರಿ ಪ್ರಾರಂಭ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ ಎಂದು ಹಾರೈಸುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮಿಥುನ ರಾಶಿಯವರ ಜೀವನವು ಕಳೆದ ಕೆಲವು ವರ್ಷಗಳಿಂದ ನೀವು ಎದುರಿಸಿದಂತಹ ಕಷ್ಟಗಳು, ಮಾನಸಿಕವಾದ ಒತ್ತಡ, ಆರ್ಥಿಕ ತೊಂದರೆ ಮತ್ತು ಕೌಟುಂಬಿಕ ಜವಾಬ್ದಾರಿಗಳು ನಿಮ್ಮನ್ನು ದಣಿದಂತೆ ಮಾಡಿದೆ. ಆದಾಗ್ಯೂ ಕೂಡ ಈ ವರ್ಷ ಅವುಗಳನ್ನೆಲ್ಲ ತಾಳ್ಮೆಯಿಂದ ಸಹಿಸಿಕೊಂಡು ಮುಂದುವರಿಯುವಂತಹ ನಿಮ್ಮ ಧೈರ್ಯಕ್ಕೆ ಉತ್ತಮವಾದ ಮನ್ನಣೆಯಾಗಿ ನಿಲ್ಲುತ್ತದೆ. ಇದು ಕೇವಲ ಇನ್ನೊಂದು ವರ್ಷವಲ್ಲ, ಇದು ನಿಮ್ಮ ಜೀವನದ ನಿರ್ಣಾಯಕ ತಿರುವು ತರುವಂತಹ ವಿಶೇಷವಾದ ವರ್ಷ. ಈ ಸಮಯ ಮಿಥುನ ರಾಶಿಯವರಿಗೆ ಸಮಾಧಾನದ ಸಮಯ ಎಂದು ಹೇಳಬಹುದು. ಇಲ್ಲಿಯವರೆಗೆ ನಿಮ್ಮ ಕಠಿಣ ಪರಿಶ್ರಮವು ಅಪೇಕ್ಷಿತ ಫಲಿತಾಂಶವನ್ನು ನೀಡದಿದ್ದರೂ ಕೂಡ ಈ ಸಮಯದಿಂದ ವಿಷಯಗಳು ಕ್ರಮೇಣವಾಗಿ ನಿಮ್ಮ ಪರವಾಗಿ ಬದಲಾಗುತ್ತದೆ. ನೀವು ಮಾಡಿದ ಎಲ್ಲ ಪ್ರಯತ್ನಗಳು, ನೀವು ತೋರಿಸಿದಂತಹ ಪ್ರಾಮಾಣಿಕತೆಗೆ ವಿಶೇಷವಾದ ಫಲ ಸಿಗುವ ಸಮಯ ಇದಾಗಿದೆ. ಹೌದು, ಮಿಥುನ ರಾಶಿಯವರ ಜೀವನದಲ್ಲಿ ಅನುಭವಿಸಿದಂತಹ ಎಲ್ಲ ತೊಂದರೆ ಈಗ ದೇವರು ಗಮನಿಸಿದ್ದಾನೆ. ಅವುಗಳಿಗೆ ಸರಿಯಾದ ಪ್ರತಿಫಲವನ್ನು ನೀಡಲು ಅವನು ಸಿದ್ಧನಾಗಿದ್ದಾನೆ. ಈ ಸಮಯ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ, ನೆಮ್ಮದಿಯ ಒಂದು ಪ್ರಾಪ್ತಿ. ಈ ಸಂದರ್ಭ ಈ ರಾಶಿ ಚಕ್ರದವರ ಎಲ್ಲ ರೀತಿಯ ಕಷ್ಟಗಳು ದೂರವಾಗಿ ನೆಮ್ಮದಿಯಾಗಿರುವಂತಹ ಅವಧಿಯಾಗಿದೆ. ಬಲವಾದ ಹಣದ ಯೋಗ ನಿಮ್ಮ ಕಷ್ಟಗಳನ್ನು ಸ್ಪಷ್ಟವಾಗಿ ಗುರುತಿಸಿ ಆರ್ಥಿಕವಾಗಿ ಸ್ಥಿರತೆಯನ್ನು ಪರಿವರ್ತಿಸುವಂತಹ ಸಮಯ ಇದು. ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ಬಲವಾದ ಹೆಜ್ಜೆಗಳನ್ನು ಇಡ್ತೀರಾ. ಈ ಸಮಯ ನಿಮ್ಮ ಪ್ರಾಮಾಣಿಕತೆ, ಪರಿಶ್ರಮ ಮತ್ತು ಕಠಿಣ ಪರಿಶ್ರಮಕ್ಕೆ ಉತ್ತಮವಾದ ಫಲ ದೊರೆಯುವ ಸಮಯವಾಗಿರುತ್ತೆ. ಮಿಥುನ ರಾಶಿಯವರು ಈ ಸಮಯದಲ್ಲಿ ತಮ್ಮ ಕುಟುಂಬ ಜೀವನದಲ್ಲಿ ಉತ್ತಮವಾದ ಬದಲಾವಣೆಯನ್ನು ನೋಡ್ತಾರೆ. ಹಲವಾರು ರೀತಿಯ ಒಂದು ವಿಶೇಷತೆಯಿಂದ ಕೂಡಿರುವಂತಹ ಸಮಯ ಶುರುವಾಗುತ್ತದೆ. ಹೌದು, ಮಿಥುನ ರಾಶಿಯವರು ಮಾತಿನಲ್ಲೇ ಮರಳು ಮಾಡುವಂತಹ ಬುದ್ಧಿವಂತಿಕೆಯ ನಿಮ್ಮ ಬಂಡವಾಳವಾಗಿರುವಂತಹ ಸದಾ ಯೌವನದಿಂದ ಚಿಮ್ಮುತ್ತಿರುವಂತಹ ಮಿಥುನ ರಾಶಿಯ ಆತ್ಮೀಯರೇ, ಈ ಸಮಯ ನಿಮ್ಮ ಜೀವನದ ಬಹುದೊಡ್ಡದಾದ ರೋಚಕವಾದ ಅಧ್ಯಾಯವನ್ನು ತೆರೆಯಲು ನಾವು ಸಿದ್ಧವಾಗಿದ್ದೇವೆ. ಈ ಸಮಯ ನಿಮ್ಮ ಮಾತು, ನಿಮ್ಮ ಮಾತಿನಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ವಿಶೇಷತೆಯೂ ಕೂಡ ಈಗ ಎಲ್ಲರಿಗೂ ಕೂಡ ಸ್ಪಷ್ಟವಾಗಿ ಅರ್ಥವಾಗುವಂತಹ ಸಮಯ ಬಂದಿದೆ. ಅದೇ ಮಾತು ನಿಮ್ಮನ್ನು ಮುಳ್ಳಿನ ಪಂಜರದಲ್ಲಿ ಸಿಲುಕಿ ಹಾಕಿಸಬಹುದು. ಒಂದೆಡೆ ನಿಮ್ಮ ಬುದ್ಧಿಶಕ್ತಿ ಮತ್ತು ಸಂವಹನ ಕೌಶಲ್ಯವು ನಿಮ್ಮನ್ನು ಯಶಸ್ಸಿನ ಶಿಖರದತ್ತ ಕೊಂಡೊಯ್ದರೆ, ಇನ್ನೊಂದೆಡೆ ರಾಹು ಮತ್ತು ಶನಿಯು ಒಂದು ಅಪಾಯಕಾರಿಯಾದ ಆಟವನ್ನು ನಿಮ್ಮನ್ನು ದಾರಿ ತಪ್ಪಿಸಲು ಕಾಯ್ತಾ ಇದ್ದಾನೆ. ಈ ಸಮಯ ನಿಮ್ಮ ಬದುಕಿನ ವೇದಿಕೆಯ ಮೇಲೆ ಅವಕಾಶ ಮತ್ತು ಆತಂಕ ಒಟ್ಟಿಗೆ ಬರುತ್ತದೆ. ಅದ್ಭುತ ಅವಕಾಶ ಯಾವುದು? ಆತಂಕಕಾರಿ ಆಟ ನಿಮ್ಮ ವೃತ್ತಿ ಜೀವನ, ಹಣಕಾಸು, ಆರೋಗ್ಯ ಮತ್ತು ಸಂಬಂಧದಲ್ಲಿ ಏನಾಗುತ್ತದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಮಿಥುನ ರಾಶಿಯವರ ಜೀವನದಲ್ಲಿ ದಿಕ್ಕನ್ನೇ ಬದಲಾಯಿಸಬಲ್ಲ ವಿಶೇಷತೆಯಿಂದ ಕೂಡಿರುವಂತಹ ಸಮಯ ಈಗ ಶುರುವಾಗುತ್ತಿದೆ. ನೀವು ನಂಬಿರುವಂತಹ ದೈವ ನಿಮ್ಮನ್ನು ಕೈ ಬಿಡೋದಿಲ್ಲ ಎಂಬ ಸ್ಪಷ್ಟವಾದ ನಂಬಿಕೆ ನಿಮ್ಮ ಜೀವನದಲ್ಲಿ ಏನನ್ನಾದರೂ ಕೂಡ ಸಾಧಿಸುವಂತಹ ಹಂಬಲ, ಎಲ್ಲದಕ್ಕೂ ಕೂಡ ಶಕ್ತಿ ಸಿಗುವಂತಹ ಸಮಯ ಇದಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ವಿಶೇಷತೆಯಿಂದ ಕೂಡಿರುವಂತಹ ಇನ್ನು ಮುಂದಿನ 45 ದಿನದಲ್ಲಿ ನಿಮ್ಮ ಹಣೆ ಬರಹವೇ ಬದಲಾಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮ್ಮ ರಾಶಾಧಿಪತಿ ಬುಧ ಗ್ರಹ ನಿಮಗೆ ಸಾಥನ್ನು ನೀಡ್ತಾ ಇದ್ದಾರೆ. ವ್ಯಾಪಾರ ಮತ್ತು ತರ್ಕ, ಈ ಸಮಯದಲ್ಲಿ ನಿಮ್ಮ ರಾಶಾಧಿಪತಿ ಬುಧನು ಅತ್ಯಂತ ಪ್ರಭಾವಶಾಲಿ ರೀತಿಯಲ್ಲಿ ಗೋಚರಿಸುತ್ತಿದ್ದಾನೆ. ಅವನ ಜೊತೆಗೆ ಜ್ಞಾನ ಮತ್ತು ಸೌಭಾಗ್ಯಕಾರಕನಾದಂತಹ ಗುರು ಕೂಡ ನಿಮಗೆ ವಿಶೇಷವಾಗಿ ಸಂಪೂರ್ಣ ಕೃಪಾ ಕಟಾಕ್ಷದ ಹೊಳೆಯನ್ನೇ ಹರಿಸುತ್ತಾನೆ. ಈ ಸಮಯ ನಿಮ್ಮ ಜೀವನದ ಪ್ರತಿಯೊಂದು ಆಗು ಹೋಗುಗಳು, ಕಷ್ಟಗಳು, ಆಪ್ತರೊಂದಿಗೆ, ವಿಶೇಷವಾಗಿ ವೃತ್ತಿ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳೊಂದಿಗೆ ವಾದ ವಿವಾದಗಳು ಉಂಟಾಗಬಹುದು. ಎಲ್ಲವನ್ನ ನಿರ್ವಹಿಸುವಂತಹ ಜಾಣ್ಮೆ, ಬುದ್ಧಿವಂತಿಕೆ ನಿಮಗೆ ಇರುತ್ತದೆ. ಈ ಸಂದರ್ಭ ಈ ರಾಶಿಯವರ ಜೀವನದಲ್ಲಿ ಕಷ್ಟಗಳು ಕಳೆದು ಒಟ್ಟಾರೆಯಾಗಿ ನಿಮಗೆ ಲಾಭ ಮತ್ತು ವಿಶೇಷವಾದ ಶಕ್ತಿ ಸಿಗುವಂತಹ ಸಮಯವಾಗಿದೆ. ನಿಮ್ಮ ಜೀವನದಲ್ಲಿ ಗೆಲುವಿನ ಬೆಳಕು ಈಗ ಪ್ರಾರಂಭವಾಗುತ್ತೆ. ಮನುಷ್ಯರು ಎಂದ ಮೇಲೆ ಸೋಲು ಸರ್ವೇ ಸಾಮಾನ್ಯವಾಗಿ ಬರುತ್ತದೆ. ಆದರೆ ಇನ್ನು ಮುಂದಿನ 5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬೀಸುತ್ತದೆ. ಇದು ನಿಮ್ಮ ಪಾಲಿಗೆ ಅತ್ಯಂತ ದೊಡ್ಡ ವಿಜಯವಾಗಿರುತ್ತದೆ ಅಥವಾ ನೀವು ಕಲಿಯುವಂತಹ ಅತಿ ಮುಖ್ಯವಾದ ಪಾಠವಾಗಿರುತ್ತದೆ ಎಂಬ ರಹಸ್ಯವನ್ನು ಇಂದು ನಾವು ನಿಮಗೆ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀವಿ. ಹೌದು, ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ನಡೆಯುವಂತಹ ದೊಡ್ಡದಾದ ರಹಸ್ಯವನ್ನು ಖಂಡಿತವಾಗಿ ತಿಳಿದುಕೊಂಡರೆ ಆಶ್ಚರ್ಯಚಕಿತರಾಗ್ತೀರಾ. ಒಂದು ವೇಳೆ ನೀವು ಮಿಥುನ ರಾಶಿಯವರಾಗಿದ್ದರೆ ಸಂಪೂರ್ಣವಾಗಿ ಈ ಸಮಯ ನಿಮ್ಮ
ಜೀವನದಲ್ಲಿ ಎದುರಿಸುತ್ತಿರುವಂತಹ ಒಂದು ನಿರ್ದಿಷ್ಟ ದಿನಾಂಕದ ಬಗ್ಗೆ ನಾನು ಎಚ್ಚರಿಕೆಯನ್ನು ನೀಡಬೇಕು. ಈ ಸಮಯ ಈ ರಾಶಿ ಚಕ್ರದವರ ಜೀವನದಲ್ಲಿ ಬಹಳಷ್ಟು ಒಂದು ಏರುಪೇರುಗಳು, ಕಷ್ಟ, ನಿಷ್ಠುರಗಳು, ಕಣ್ಣೀರಿನ ಹನಿಗಳು ಸಾಕಷ್ಟು ಬಂದಿದೆ. ಆದರೆ ಸಾಧನೆಯನ್ನ ಮಾಡಬೇಕು ಅಂತ ಹೊರಟಿರುವಂತಹ ವ್ಯಕ್ತಿಗಳು ನೀವಾಗಿರೋದ್ರಿಂದ ಸಣ್ಣ ತಪ್ಪು ಕೂಡ ನಿಮ್ಮ ಇಡೀ ವರ್ಷದ ಸಾಧನೆಯನ್ನ ಹಾಳು ಮಾಡಬಹುದು. ಮಿಥುನ ರಾಶಿಯವರೇ, ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವಂತಹ ಆರ್ಥಿಕ ಮುಗ್ಗಟ್ಟು, ಸಾಲದ ಬಾಧೆ ಮತ್ತು ಮಾನಸಿಕ ಕಿರಿಕಿರಿಗೆ ಈಗ ಮುಕ್ತಿ ಸಿಗುತ್ತೆ. ವಿಶೇಷವಾಗಿ ನೀವು ಹಣಕಾಸಿನ ವಿಚಾರದಲ್ಲಿ ಯಾರಿಂದಲಾದರೂ ವಂಚನೆಗೆ ಒಳಗಾಗಿದ್ದರೆ ಅಥವಾ ನಂಬಿದವರೇ ನಿಮಗೆ ಕೈ ಕೊಟ್ಟರೆ ಈ ಸಮಯ ನಿಮಗೆ ಸಿಗುವಂತಹ ಹಣ ಕೂಡ ಕೈ ಸೇರುತ್ತದೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರು ಶ್ರೀಮಂತರಾಗಲಿದ್ದಾರೆ ಎಂಬ ಗುಪ್ತ ಸತ್ಯವನ್ನ ಜ್ಯೋತಿಷ್ಯದ ಮೂಲಗಳಲ್ಲಿ ಎಲ್ಲಾ ರೀತಿಯ ಒಂದು ವಿಶೇಷತೆ ಕೂಡಿರುವಂತಹ ಸಮಯ ಇದಾಗಿರೋದ್ರಿಂದ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಹರ್ಷವನ್ನ ತರುತ್ತದೆ. ಏಕೆಂದರೆ ಇತರರ ಜ್ಯೋತಿಷಿಗಳು ನಿಮಗೆ ಹೇಳುತ್ತಿಲ್ಲ, ಆದರೆ ನಾನು ನಿಮಗೆ ಉತ್ತಮವಾಗಿ ಒಂದು ಗ್ರಹಗಳ ಮುಖಾಂತರ ನಿಖರವಾದ ಸಂಚಾರದ ಆಧಾರದ ಮೇಲೆ ಈ ರಹಸ್ಯವನ್ನ ಬಿಚ್ಚಿರುತ್ತೇನೆ. ಈ ಒಂದು ಸಂದರ್ಭದಲ್ಲಿ ಪೂರ್ತಿಯಾಗಿ ನೋಡಿ, ಏಕೆಂದರೆ 12ನೇ ನಿಮಿಷದಲ್ಲಿ ನಿಮಗೆ ಹೇಳಲಿರುವಂತಹ ವಿಶೇಷವಾದ ತಂತ್ರ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಲ್ಲದು. ಏಕೆಂದರೆ ಈ ಸಮಯ ನೀವು ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳು ಕೂಡ ನಿಮ್ಮ ಜೀವನದ ದೊಡ್ಡ ಮಟ್ಟದ ಯಶಸ್ಸಿಗೆ ಕಾರಣವಾಗುತ್ತದೆ. ಯಾವುದೇ ವ್ಯಕ್ತಿಯಾಗಲಿ ಹಣ, ಯಶಸ್ಸು, ಕೀರ್ತಿ, ಐಶ್ವರ್ಯ ಯಾರಿಗೆ ಬೇಡ ಹೇಳಿ? ಸಾಲದಿಂದ ಮುಕ್ತಿಯಾಗಬೇಕು, ಆರೋಗ್ಯದಲ್ಲಿ ಸಿರಿವಂತರಾಗಬೇಕು. ಇದೆಲ್ಲವೂ ಕೂಡ ಎಲ್ಲರೂ ಕಂಡುಕೊಳ್ಳುವಂತಹ ಬಹುದೊಡ್ಡ ಕನಸಾಗಿದೆ. ಒಟ್ಟಾರೆಯಾಗಿ ನಿಮ್ಮ ರಾಶ್ಯಾಧಿಪತಿ ಬುಧ ಎಂದರೆ ಬುದ್ಧಿವಂತಿಕೆ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಗಳಿಸಿಕೊಳ್ಳುವಂತಹ ಸಂದರ್ಭ. ಗ್ರಹಗಳ ಸೇನಾಧಿಪತಿಯಾದಂತಹ ಶನಿ ಮಹಾತ್ಮನು ನಿಮ್ಮ 10ನೇ ಮನೆಗೆ ಅಂದರೆ ಕರ್ಮಸ್ಥಾನಕ್ಕೆ ಬರುತ್ತಿದ್ದಾನೆ. ಇದು ಸಾಮಾನ್ಯ ವಿಷಯವಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 10ನೇ ಮನೆಯಲ್ಲಿ ಶನಿ ಇದ್ದರೆ ಅದನ್ನ ಸಿಂಹಾಸನ ಯೋಗ ಎನ್ನುತ್ತಾರೆ. ಆದರೆ ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದೀರೋ ಆ ಕ್ಷೇತ್ರದಲ್ಲಿ ನಿಮಗೆ ರಾಜನಂತೆ ಮೆರೆಯುವ ಸಮಯವಿದು. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಪಟ್ಟಂತ ಅವಮಾನಗಳಿಗೆ, ನೀವು ಸುರಿಸಿದ ಕಣ್ಣೀರಿಗೆ ಶನಿದೇವರು ಈಗ ಲೆಕ್ಕ ಚುಕ್ತಾ ಮಾಡುತ್ತಿದ್ದಾರೆ. ನಿಮಗೆ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತಿಲ್ಲವೇ ಅಥವಾ ವ್ಯಾಪಾರದಲ್ಲಿ ಲಾಭವಾಗುತ್ತಿಲ್ಲವೇ? ಬರೀ ನಷ್ಟದ ಚಿಂತೆ ಕಾಡ್ತಾ ಇದ್ರೆ ಎಲ್ಲವೂ ಕೂಡ ಸರಿ ಹೋಗುವ ಕಾಲ ಇದಾಗಿದೆ. ಈ ಸಮಯ ಎಲ್ಲ ಚಿಂತೆಯನ್ನ ಬಿಟ್ಟು ಬಿಡಿ. ನಿಮ್ಮ ಶತ್ರುಗಳೇ ಬಂದು ನಿಮ್ಮ ಕಾಲಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆದರೆ ಇಲ್ಲೊಂದು ಮುಖ್ಯವಾದ ಎಚ್ಚರಿಕೆ ಕೂಡ ಇರುತ್ತದೆ. ನಾನು ಆಗಲೇ ಹೇಳಿದ ರೀತಿ ಈ ಸಮಯದಲ್ಲಿ ನೀವು ಮಹತ್ವವಾಗಿ ದಿನಾಂಕಗಳಲ್ಲಿ ನೀವು ವಿಶೇಷವಾದ ಗ್ರಹಗಳ ನಡುವೆ ಒಂದು ವಿಚಿತ್ರವಾದ ಸಂಯೋಜನೆ ಏರ್ಪಡುತ್ತದೆ. ಮಿಥುನ ರಾಶಿಯವರು ಈ ಸಮಯದಲ್ಲಿ ಭಾವನೆಗಳಿಗೆ ದಾಸರಾಗಬಾರದು. ಯಾರೋ ಬಂದು ಕಣ್ಣೀರು ಹಾಕಿದರು ಎಂದು ನಿಮ್ಮ ಹತ್ತಿರ ಇರುವಂತಹ ಹಣವನ್ನ ಸಾಲವಾಗಿ ಕೊಟ್ಟರೆ ಅದು ಖಂಡಿತವಾಗಿ ಮತ್ತೆ ವಾಪಸ್ ಬರುವ ಸಾಧ್ಯತೆ ತೀರಾ ಕಡಿಮೆ ಇದೆ. ಈ ದಿನಾಂಕದಂದು ಆಸುಪಾಸಿನಲ್ಲಿ ನೀವು ಯಾವುದೇ ಹೊಸ ಅಗ್ರಿಮೆಂಟ್ ಅಥವಾ ಕಾಗದ ಪತ್ರಗಳಿಗೆ ಸಹಿ ಹಾಕುವ ಮುನ್ನ 10 ಬಾರಿ ಯೋಚಿಸಿ. ನಿಮ್ಮ ಆಪ್ತ ಸ್ನೇಹಿತರೆ ಅಥವಾ ಸಂಬಂಧಿಕರೇ ನಿಮ್ಮ ವಿರುದ್ಧ ಪಿತೂರಿಯನ್ನ ನಡೆಸುವ ಸಾಧ್ಯತೆ ಇದೆ. ಈಗ ನಿಮ್ಮೆಲ್ಲರಿಗೂ ಇರುವ ಕುತೂಹಲದ ವಿಷಯ ಹಣ ಮತ್ತು ಸಂಪತ್ತು. ಮಿಥುನ ರಾಶಿಯವರಿಗೆ ಈ ಸಮಯ ಹಣ, ಆಸ್ತಿ, ಸಂಪತ್ತು ಅನಿರೀಕ್ಷಿತವಾಗಿ ಧನಲಾಭವಾಗುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಗ್ರಹಗಳ ಒಂದು ವಿಶೇಷವಾದ ಸಾಮರಸ್ಯ ಶಕ್ತಿ ನಿಮಗೆ ಹಣದ ಯೋಗವನ್ನ ಬರಮಾಡುತ್ತಿದೆ. ಒಟ್ಟಾರೆಯಾಗಿ ನೀವು ಹೂಡಿಕೆ ಮಾಡಿದಂಥ ಹಣ ಡಬಲ್ ಆಗ್ಬೋದು, ಪೂರ್ವಜರ ಆಸ್ತಿ ಸಿಗ್ಬೋದು, ಸರ್ಕಾರದಿಂದ ಬರಬೇಕಿದ್ದ ಬಾಕಿ ಹಣ ಬರ್ಬೋದು. ಒಟ್ಟಾರೆಯಾಗಿ ಯಾವುದಾದ್ರೂ ಮೂಲದಿಂದ ಹಣ ಬಂದು ಕೈ ಸೇರುತ್ತೆ. ಷೇರು ಮಾರುಕಟ್ಟೆ, IT ಕ್ಷೇತ್ರ ಅಥವಾ ಮೀಡಿಯಾದಲ್ಲಿ ಕೆಲಸ ಮಾಡ್ತಿರುವಂಥವರಿಗೆ ಈ ಸಮಯ ಗೋಲ್ಡನ್ ಟೈಮ್ ಅಂತ ಹೇಳಬಹುದು. ಅದೇ ರೀತಿ ಶನಿದೇವರು ಕಠಿಣ ಶಿಕ್ಷೆಯನ್ನು ನೀಡಬಹುದು. ಏಕೆಂದರೆ ಕೆಲವೊಂದಿಷ್ಟು ಬಾರಿ ನಾವು ಮಾಡುವಂತಹ ಸಹಾಯಗಳು ನಮಗೆ ತೊಂದರೆಯನ್ನು ತರುತ್ತದೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಯೋಚನೆ ಮಾಡಿ ಮುಂದುವರಿಯೋದು ಅತ್ಯುತ್ತಮ. ವೃತ್ತಿ ಜೀವನದ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋದಾದ್ರೆ ಮಿಥುನ ರಾಶಿಯವರು ಹುಟ್ಟುತ್ತಲೇ ಬುದ್ಧಿವಂತರು. ಆದರೆ ನಿಮ್ಮ ಬುದ್ಧಿವಂತಿಕೆಗೆ ಅಗ್ನಿ ಪರೀಕ್ಷೆ ಎದುರಾಗುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲೆ ಜವಾಬ್ದಾರಿಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಬಾಸ್ ಅಥವಾ ಮೇಲಾಧಿಕಾರಿಗಳು ನಿಮ್ಮ ಹೆಗಲ ಮೇಲೆ ಹೆಚ್ಚಿನ ಕೆಲಸದ ಹೊರೆಯನ್ನ ಹಾಕಬಹುದು. ಇದನ್ನ ಕಂಡು ಹೆದರಬೇಕಾಗಿಲ್ಲ. ಏಕೆಂದರೆ ಈಗ ನಿಮಗೆ ಶನಿ ನಿಮಗೆ ಶಕ್ತಿಯನ್ನ ಮೂಲಕವೇ ಕೀರ್ತಿಯನ್ನ ನೀಡ್ತಿದ್ದಾನೆ. ನೀವು ಎಷ್ಟು ಕಷ್ಟಪಡುತ್ತೀರೋ ಅದಕ್ಕಿಂತ 10 ಪಟ್ಟು ಹೆಚ್ಚು ಪ್ರತಿಫಲ ಸಿಗುತ್ತದೆ. ಯಾರು ವಿದೇಶಕ್ಕೆ ಹೋಗಲು ಟ್ರೈ ಮಾಡ್ತಾ ಇದ್ದೀರೋ ಅಂಥವರಿಗೆ ಈ ಸಮಯ ಬಂಪರ್ ಆಫರ್ ಸಿಗುವ ಸಾಧ್ಯತೆ ಇದೆ. ವೀಸಾ ಸಿಗುವ ಸಾಧ್ಯತೆ ಇದೆ. ವಿದೇಶ ಪ್ರಯಾಣದ ಯೋಗ ಕೂಡ ಕೂಡಿ ಬರುತ್ತದೆ. ಒಟ್ಟಾರೆಯಾಗಿ ನಿರುದ್ಯೋಗಿಗಳಿಗೆ ಇದು ವರದಾನದ ಸಮಯವಾಗಿದೆ. ನೀವು ಅಂದುಕೊಂಡ ಕಂಪನಿಗಳಲ್ಲಿ ಅಂದುಕೊಂಡ ಸಂಬಳಕ್ಕೆ ಕೆಲಸ ಸಿಗುವ ಪ್ರಬಲವಾದ ಯೋಗವಿದೆ. ಈಗ ಸಂಬಂಧಗಳ ವಿಷಯಕ್ಕೆ ಬರೋದಾದ್ರೆ ಈ ಸಮಯದಲ್ಲಿ ನಿಮ್ಮ ಪ್ರೀತಿ ಪ್ರೇಮ ಜೀವನದಲ್ಲಿ ವಿಶೇಷವಾದ ಸಮಯ ಅಂತ ಹೇಳಬಹುದು. ನಿಮ್ಮ ಗ್ರಹಗಳ ದೃಷ್ಟಿ ನಿಮ್ಮ ಮನೆಯ ಮೇಲೆ ಇರೋದ್ರಿಂದ ನೀವು ಸಂಗಾತಿಯ ಜೊತೆಗೆ ಸಣ್ಣ ಪುಟ್ಟ ಜಗಳ ಬರ್ಬೋದು. ಆದರೆ ಅದನ್ನು ದೂರ ಮಾಡಿಕೊಳ್ಳುವಂತಹ ವಿಶೇಷವಾದ ಸಾಮರ್ಥ್ಯ ಕೂಡ ಇರುತ್ತೆ. ಯಾವುದೇ ಜಗಳಗಳಾದರೂ ಕೂಡ ತಕ್ಷಣ ನಿಮ್ಮ ಪ್ರೀತಿ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ.
ಹೌದು, ಮಿಥುನ ರಾಶಿಯವರ ಜೀವನಕ್ಕೆ ಮರಳುವಂತಹ ವಿಶೇಷವಾದ ವ್ಯಕ್ತಿಗಳು ಕ್ಷಮೆ ಕೇಳಬಹುದು ಅಥವಾ ನಿಮ್ಮ ಜೀವನದ ನಂಬಿಕೆಯನ್ನೇ ಬದಲಾಯಿಸಬಹುದು. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ನಿರ್ಧಾರಗಳು ಕೈಯಲ್ಲಿರುತ್ತದೆ. ಜ್ಯೋತಿಷ್ಯದ ಪ್ರಕಾರ ಹಳೆಯದನ್ನು ಮರೆತು ಹೊಸ ಜೀವನದ ಕಡೆಗೆ ಹೋಗೋದು ಉತ್ತಮ. ಏಕೆಂದರೆ ಈ ಸಮಯ ರಾಹು ನಿಮ್ಮ ಮನಸ್ಸನ್ನು ಗೊಂದಲಗೊಳಿಸಲು ಪ್ರಯತ್ನಿಸ್ತಾ ಇದ್ದಾನೆ. ಕುಟುಂಬ ಮತ್ತು ಮಕ್ಕಳ ವಿಚಾರಕ್ಕೆ ಬರೋದಾದರೆ ನಿಮ್ಮ ಜೀವನದಲ್ಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರುತ್ತೆ. ಅವರು ಯಾವುದಾದರೂ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದಿದ್ದರೆ ಉತ್ತಮವಾದ ಅಂಕವನ್ನು ಗಳಿಸುವ ಸಾಧ್ಯತೆ ಇದೆ. ಈ ಸಮಯ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ತೊಂದರೆಗಳು ದೂರವಾಗುತ್ತೆ. ಒಟ್ಟಾರೆಯಾಗಿ ಜನವರಿ 5, 6, 7, 8, 9, 10 ದಿನಗಳ ನಂತರ ನಿಮ್ಮ ಮನೆಯಲ್ಲಿ ಆದಷ್ಟು ಒಳ್ಳೆಯದೇ ನಡೆಯುತ್ತದೆ. ನಿಮ್ಮ ಆರೋಗ್ಯದಲ್ಲೂ ಕೂಡ ವಿಶೇಷವಾದ ಶಕ್ತಿ ಸಾಮರ್ಥ್ಯ ಬರುವಂತಹ ಸಮಯ ಇದಾಗಿದೆ. ನೀವು ಸಕಾರಾತ್ಮಕವಾದ ಫಲಿತಾಂಶವನ್ನು ಜೀವನದಲ್ಲಿ ಕಂಡುಕೊಳ್ಳೋಕೆ ಮಾಡಬೇಕಾಗಿರೋದು ಇಷ್ಟೇ. ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡುವುದನ್ನು ರೂಢಿಸಿಕೊಳ್ಳಬೇಕು. ಇದು ನಿಮ್ಮ ರಾಶಾಧಿಪತಿ ಬುಧನನ್ನು ಬಲಪಡಿಸುತ್ತದೆ. ಈಗ ಮುಂದಿನ ಜೀವನದಲ್ಲಿ ನೀವು ಎಲ್ಲ ಕಷ್ಟವನ್ನು ಕಳೆಯೋದಕ್ಕೆ ಶಿವನ ನಾಮ ಜಪ ಮಾಡೋದು ಅತ್ಯುತ್ತಮ. ನಿಮಗೆ ಗುಪ್ತ ವಿರೋಧಿಗಳು ಇರಬಹುದು. ನಿಮ್ಮ ಬಾಸ್ ಹತ್ತಿರ ಚಾಡಿ ಹೇಳಬಹುದು. ನಿಮ್ಮ ಬೆಳವಣಿಗೆಯನ್ನು ಕಂಡು ಸಹಿಸದ ಜನ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲ ರೀತಿಯ ತೊಂದರೆಗೂ ಕೂಡ ಈ ಸಮಯದಲ್ಲಿ ನೀವು ಮಾಡಬೇಕಾಗಿರೋದು ನಿಮ್ಮ ಶನಿದೇವನ ಒಂದು ಪೂಜೆ ಪುನಸ್ಕಾರ ಮತ್ತು ಯಾರು ಕಷ್ಟದಲ್ಲಿದ್ದಾರೋ ಅವರಿಗೆ ಉತ್ತಮವಾದ ಸಹಾಯ. ಈ ಸಮಯ ನೀವು ಮಾಡುವಂತಹ ಕಾರ್ಯಗಳು ನಿಮಗೆ ಹೆಚ್ಚಿನ ಒಂದು ಫಲವನ್ನು ನೀಡುತ್ತದೆ. ನಿಮ್ಮ ಜಾತಕದಲ್ಲಿರುವಂತಹ ದೋಷವನ್ನು ನಿವಾರಣೆ ಮಾಡುತ್ತೆ. ಪ್ರಾಣಿ ಪಕ್ಷಿಗಳಿಗೆ ಊಟವನ್ನು ಹಾಕೋದು ಅತ್ಯುತ್ತಮ. ಈ ಸಮಯ ನಿಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಕಷ್ಟಗಳನ್ನು ಕೂಡ ಸಹಿಸಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ಮತ್ತು ಸಂಕಲ್ಪವನ್ನು ಮಾಡಬೇಕು. ನಿಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಬ್ಬರು ಕೂಡ ನಿಮಗೆ ಉತ್ತಮವಾದ ಪಾಠವನ್ನು ಕಲಿಸುತ್ತಾರೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಆಸೆಗಳನ್ನು ಸೋಮವಾರದ ದಿನ ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಬೇಕು. ಇದರಿಂದಾಗಿ ನಿಮ್ಮ ಜೀವನದ ಅದೃಷ್ಟದ ಕೀಲಿಕೈ ಬಾಗಿಲು ತೆರೆಯಕ್ಕೆ ಸಿದ್ಧವಾಗುತ್ತದೆ. ಬ್ರಹ್ಮಾಂಡಕ್ಕೆ ತಿಳಿಸುತ್ತಿರೋ ಅಥವಾ ಆಸೆಗಳು ಶೀಘ್ರವಾಗಿ ಈಡೇರುತ್ತದೆ. ಈ ನಿಮ್ಮ ವಿಶೇಷವಾದ ಮಾಹಿತಿಯನ್ನು ಜೀವನದಲ್ಲಿ ಯಾವಾಗಲೂ ಕೂಡ ಕೋಟ್ಯಾಧಿಪತಿ ಆಗಬೇಕು, ಸಾಲಗಳಿಂದ ಪರಿಹಾರವಾಗಬೇಕು, ನೆಮ್ಮದಿಯನ್ನು ಕಂಡುಕೊಳ್ಬೇಕು. ಈ ಎಲ್ಲ ಆಸೆಗಳನ್ನು ನೀವು ಆದಷ್ಟು ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಹೇಳಿಕೊಳ್ಳೋದ್ರಿಂದ ಗುರುಗ್ರಹದ ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ಪ್ರತಿದಿನ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಸಂತೋಷವನ್ನು ಕೂಡ ನೀವು ಕೃತಜ್ಞತೆಯ ಭಾವದಿಂದ ನೋಡೋದ್ರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ತಿರುವನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಜ್ಞಾಪಕ ಶಕ್ತಿ ವೃದ್ಧಿ ಆಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಹಣ ಐಶ್ವರ್ಯ ಕೈ ತುಂಬ ಒಂದು ಹಣವನ್ನು ಬರಮಾಡ್ಕೊಳ್ಬಹುದು. ಸ್ವಂತ ಮನೆ, ಸಮಾಜದಲ್ಲಿ ಗೌರವ ಇವೆಲ್ಲವೂ ನಿಮಗೆ ಸಿಗಲಿದೆ. ಆದರೆ ಇದಕ್ಕೆ ಬೇಕಾಗಿರೋದು ತಾಳ್ಮೆ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಮಿಥುನ ರಾಶಿಯವರೇ, ನಿಮ್ಮ ಜೀವನ ಬದಲಾಗುವ ಸಮಯ ಬಂದಿದೆ. ಬ್ರಹ್ಮಾಂಡದ ಶಕ್ತಿ ನಿಮ್ಮ ಪರವಾಗಿದೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ಈ ವರ್ಷ ಕೋಟ್ಯಾಧಿಪತಿ ಆಗುವ ಕನಸಿದೆ ಅಥವಾ ಸಾಲ ಮುಕ್ತರಾಗಿ ನೆಮ್ಮದಿಯ ಜೀವನ ನಡೆಸುವಂತಹ ಆಸೆ ಇದೆ? ನಿಮ್ಮ ಸಂಕಲ್ಪ ದೃಢವಾಗಿದ್ದರೆ ಈಗಲೇ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಶುಭವಾಗುತ್ತದೆ ಎಂಬ ದೃಢ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಯಾವುದೇ ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸ್ತೀನಿ ಅನ್ನುವಂಥ ವಿಶೇಷವಾದ ಸಾಮರ್ಥ್ಯವನ್ನು ಹೊಂದಬೇಕು. ನೀವು ಬ್ರಹ್ಮಾಂಡಕ್ಕೆ ನಾನು ಶ್ರೀಮಂತ ಎಂದು ಕೂಗಿ ಹೇಳುವಂತಹ ಸಮಯ ಆದಷ್ಟು ಬೇಗ ಈಡೇರುತ್ತದೆ. ಅದೃಷ್ಟದ ಬಾಗಿಲನ್ನು ತೆರೆಯುವಂತಹ ಅದೃಷ್ಟದ ಕಿಲಿಕೈ ನಿಮ್ಮ ಕೈಯಲ್ಲೇ ಇರುತ್ತದೆ. ಸೋಮಾರಿತನವನ್ನು ಮಾಡಬೇಡಿ. ಎಲ್ಲ ರೀತಿಯ ಯಾವುದೇ ಸಣ್ಣ ಪುಟ್ಟ ಅವಕಾಶ ಬಂದರೂ ಕೂಡ ಅದನ್ನು ಧೈರ್ಯದಿಂದ ನೀವು ಸವಾಲಾಗಿ ತೆಗೆದುಕೊಂಡು ಎಲ್ಲವನ್ನ ಸಂಪೂರ್ಣ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ವಿಶೇಷವಾದ ಒಂದು ಸಂಪತ್ತನ್ನು ಬರಮಾಡ್ಕೊಳ್ತೀರಾ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.